ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಹೊಸ ಅಧ್ಯಾಯ ಪ್ರಾರಂಭ ಮಾಡ್ತಾರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್? ಈ ಪ್ರಶ್ನೆಗೆ ಉತ್ತರ ಬಹುತೇಕ ಹೌದು ಅನ್ನೋ ರೀತಿಯಲ್ಲೇ ಲಭ್ಯವಾಗ್ತಾ ಇದೆ. ಚಲನಚಿತ್ರರಂಗದ ಚಟುವಟಿಕೆಯಿಂದ ದೂರ ಇದ್ರು ದರ್ಶನ್. ಕಾರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿದೆ. ಇದೀಗ ಸ್ಯಾಂಡಲ್ವುಡ್ಗೆ ಡಬಲ್ ರೀ ಎಂಟ್ರಿ. ಚಿತ್ರರಂಗ ರೂಲ್ ಮಾಡೋಕೆ ದಿ ಬಾಸ್ ರೆಡಿನಾ ಅನ್ನೋ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಬಹುತೇಕ ಹೌದು ಅನ್ನೋ ರೀತಿಯಲ್ಲಿದೆ. ಇತ್ತೀಚೆಗೆ ಮ್ಯಾಕ್ಸಿಮಮ್ ವರ್ಸಸ್ ಬಾಸಿಸಂ ಈ ಚರ್ಚೆ ಗಮನಿಸ್ತಲೇ ಇದ್ದೀರಿ. ಸುದೀಪ್ ಅಭಿಮಾನಿಗಳು ವರ್ಸಸ್ ದರ್ಶನ್ ಅಭಿಮಾನಿಗಳು ಈ ಒಂದು ಕಾಂಟ್ರವರ್ಸಿಗೆ ಕೆಲಸದ ಮೂಲಕವೇ, ತಮ್ಮ ಕಂಬ್ಯಾಕ್ ಮೂಲಕವೇ ಉತ್ತರವನ್ನ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರಾ ದರ್ಶನ್ ಅನ್ನೋ ಸಂಗತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಾಟೇರ ಚಿತ್ರ ಯಶಸ್ಸಿನ ನಂತರದಲ್ಲಿ ಡೆವಲ್ ಚಿತ್ರ ಅಭಿಮಾನಿಗಳನ್ನ ರಂಜಿಸುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ದರ್ಶನ್ ಅಭಿಮಾನಿಗಳು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದಾಗಿ ಜೈಲು ಪಾಲಾದ್ರು ದರ್ಶನ್. ಹೀಗಾಗಿ ಡೆವಲ್ ಚಿತ್ರದ ಚಿತ್ರೀಕರಣ ಅರ್ಧಕ್ಕೆ ನಿಂತು ಹೋಗಿತ್ತು. ನೇರವಾಗಿ ಚಿತ್ರೀಕರಣದಲ್ಲಿ ಭಾಗಿಯಾಗದೆ ಡಬ್ಬಿಂಗ್ ಕಾರ್ಯದ ಮೂಲಕ ಸಿನಿರಂಗಕ್ಕೆ ರೀ ಎಂಟ್ರಿ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರಂತೆ ದರ್ಶನ್. ಇನ್ಫ್ಯಾಕ್ಟ್ ಡಬ್ಬಿಂಗ್ ಕಾರ್ಯವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದ್ರೆ ಎಲ್ಲಿ ಈ ಡಬ್ಬಿಂಗ್ ಕಾರ್ಯ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಇತ್ತೀಚೆಗೆ ನಡೀತಾ ಇದ್ದ ಸುದೀಪ್ ಅಭಿಮಾನಿಗಳು ವರ್ಸಸ್ ದರ್ಶನ್ ಅಭಿಮಾನಿಗಳು, ಬಾಸಿಸಂನ ಕಾಲ ಮುಗ್ದೋಯ್ತು, ಇನ್ನೇನಿದ್ರು ಮ್ಯಾಕ್ಸಿಮಮ್ ಅನ್ನೋ ಮೂಲಕ ಸುದೀಪ್ ಅವರ ಕಾಲ ಅನ್ನೋ ರೀತಿಯಲ್ಲಿ ಟಕ್ಕರ್ ಕೊಡಲಾಗಿತ್ತು. ಇದೀಗ ಈ ವಿಚಾರಕ್ಕೆ, ಬಾಸಿಸಂ ಅಂತ್ಯ ಅನ್ನೋ ವಿಚಾರಕ್ಕೆ ಕೆಲಸದ ಮೂಲಕವೇ ಟಕ್ಕರ್ ಕೊಡ್ಲಿಕ್ಕೆ ಆದಂತೆ ಕಾಣ್ತಾ ಇದೆ ದರ್ಶನ್. ಕೊಲೆ ಪ್ರಕರಣದ ಆರೋಪದಿಂದ ಕಂಪ್ಲೀಟ್ ಆಗಿ ಮುಕ್ತರಾಗಿಲ್ಲ ದರ್ಶನ್. ಸದ್ಯಕ್ಕೆ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ಆದ್ರೆ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಯಾವುದೇ ರೀತಿಯ ಕೋರ್ಟ್ನ ರೆಸ್ಟ್ರಿಕ್ಷನ್ಸ್ ಈಗಿಲ್ಲ. ಹೀಗಾಗಿ ಇತ್ತೀಚೆಗೆ ನಡೀತಾ ಇದ್ದ ಈ ಸ್ಟಾರ್ ವಾರ್ ನಡುವೆ, ಅಭಿಮಾನಿಗಳ ಮಟ್ಟದಲ್ಲಿ ನಡೀತಾ ಇದ್ದ ಸ್ಟಾರ್ ವಾರ್ಗೆ ತಮ್ಮ ಕೆಲಸದ ಮೂಲಕವೇ ಉತ್ತರ ಕೊಡಲಿಕ್ಕೆ ಸಿದ್ಧರಾದಂತಿದೆ ದರ್ಶನ್. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸ್ಯಾಂಡಲ್ವುಡ್ನಲ್ಲಿ ಪೈಲ್ವಾನ್ ವರ್ಸಸ್ ಸುಲ್ತಾನ್. ಹೊಸ ವರ್ಷಕ್ಕೆ ದಾಸನ ಹೊಸ ಅಧ್ಯಾಯ. ದರ್ಶನ್ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಯಶಸ್ಸು ಗಳಿಸಿದ ನಟ. ಸಿನಿಮಾದಲ್ಲಿ ವಿಲನ್ಗಳನ್ನ ಅಟ್ಟಾಡಿಸಿ ಚಚ್ಚೋ ಈ ಸ್ಟಾರ್ಗೆ ಅದ್ಯಾಕೋ 2024 ವರ್ಷ ಕರಾಳವಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬರೋಬ್ಬರಿ 6 ತಿಂಗಳು ಸೆರೆವಾಸವನ್ನ ಅನುಭವಿಸುವಂತಾಯಿತು. ಕೊಲೆ ಕೇಸ್ನಲ್ಲಿ ಕಾಟೇರ ಕಂಬಿ ಹಿಂದೆ ಹೋಗ್ತಿದ್ದಂತೆ ಚಂದನವನದ ಸ್ಟಾರ್ ವಾರ್ ತಾರಕಕ್ಕೇರಿತು. ಬಾಸಿಸಂ ಮುಗಿದೇ ಹೋಯ್ತು, ಇನ್ನೇನಿದ್ರು ಮ್ಯಾಕ್ಸ್ ಹವಾ ಅನ್ನೋ ಅಬ್ಬರ ಜೋರಾಗಿದೆ. ಸಿನಿಮಾ ರಂಗಕ್ಕೆ ಬಾಸ್ ಇಲ್ಲವೇ ಇಲ್ಲ ಅನ್ನೋ ಸುದೀಪರ ಮಾತುಗಳು ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿತ್ತು. ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ನ ಕೇಕ್ ಮೇಲೆ ಯಾರು ಸರ್? ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬ ಶಿವಣ್ಣ, ಪ್ರತಿಯೊಬ್ಬರು ಸರ್, ಎಲ್ಲ ಸೇರಿದ್ರೇ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೇ ಸರ್. ಚಿತ್ರರಂಗ ರೂಲ್ ಮಾಡೋಕೆ ರೆಡಿನಾ? ಒಂದು ಕಾಲದ ಗೆಳೆಯ ಸುದೀಪ್ ಕಿಚ್ಚನ ಮಾತುಗಳಿಗೆ ದರ್ಶನ್ ಕೆರಳಿದಂತಿದೆ. ಮತ್ತೆ ಚಂದನವನದಲ್ಲಿ ಗಜ ನಡೆದದ್ದೇ ದಾರಿ ಎನ್ನುವ ವಾತಾವರಣ ನಿರ್ಮಿಸಲು ಸಾರಥಿ ಸಜ್ಜಾಗಿದ್ದಾನೆ. ಹೊಸ ವರ್ಷಕ್ಕೆ ತನ್ನ ಹೊಸ ಅಧ್ಯಾಯ ಬರೆಯಲು ಡಿ ಬಾಸ್ ಸೆಟೆದು ನಿಂತಿದ್ದಾರೆ.
ಹೌದು, ತನ್ನ ಕಮ್ ಮೊದಲ ಸೂಚನೆ ಎಂಬಂತೆ ದರ್ಶನ್ ಡೆವಿಲ್ ಫಿಲ್ಮ್ ಡಬ್ಬಿಂಗ್ ಶುರು ಮಾಡಿದ್ದಾರೆ. ಬೆನ್ನು ನೋವಿಗೆ ಫಿಸಿಯೋಥೆರಪಿಯ ನಡುವೆಗೆ ಸಿನಿಮಾದಲ್ಲಿ ದಾಸ ಬ್ಯುಸಿಯಾಗಲಿದ್ದಾರೆ. ಮುಂದಿನ ತಿಂಗಳಿಂದ ಶೂಟಿಂಗ್ನಲ್ಲೂ ದರ್ಶನ್ ಭಾಗಿಯಾಗಲಿದ್ದಾರೆ. ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು ಅನ್ನೋ ಮಾತಿನಂತೆ ದರ್ಶನ್ ಮಾತಿನ ಬದಲು ಕೆಲಸದ ಮೂಲಕ ಕೌಂಟರ್ಗೆ ಮುಂದಾಗಿದ್ದಾರೆ. ಮ್ಯಾಕ್ಸ್ ಅಬ್ಬರ ಮುಂದೆ ಮಂಕಾಗಿದ್ದ ಫ್ಯಾನ್ಸ್ಗೆ ಪ್ರಿನ್ಸ್ ಶುಭ ಸುದ್ದಿ ನೀಡಿದ್ದಾರೆ. ರೋಜಾ ಮನು ಪಾಟೀಲ್, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಾಯ್ಸ್ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಎಲ್ಲಿ ಯಾವಾಗ ಹೋಗಿ ವಾಯ್ಸ್ ಡಬ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಗೊಂದಲ ಮುಂದುವರೆದಿದೆ. ಸಾಧು ಕೋಕಿಲ ಅವರ ಸ್ಟುಡಿಯೋದಲ್ಲಿ ವಾಯ್ಸ್ ಡಬ್ ಕಾರ್ಯ ಆಗ್ತಾ ಇದೆ ಡೆವಿಲ್ ಚಿತ್ರದ್ದು. ಆದ್ರೆ ಆ ಸ್ಟುಡಿಯೋ ಓಪನ್ ಆಗದೇನೆ ಬೆಳಗ್ಗೆ 7 ಗಂಟೆಗೆ, ಬೆಳಗ್ಗೆ 5:15 ವೇಳೆಗೆ ಆಲ್ರೆಡಿ ದರ್ಶನ್ ಅವರ ವಾಯ್ಸ್ ಡಬ್ಬಿಂಗ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 5:05 ವಾಯ್ಸ್ ಡಬ್ ಮಾಡಿದ್ದಾರಂತೆ. ಹಾಗಾದ್ರೆ ಯಾವ ಸ್ಟುಡಿಯೋದಲ್ಲಿ ವಾಯ್ಸ್ ಡಬ್ ಮಾಡಿದ್ರು? ಡೆವಿಲ್ ಶೂಟಿಂಗ್ ಪ್ರೋಮೋಗೇನಾದ್ರೂ ವಾಯ್ಸ್ ಕೊಟ್ರಾ? ಈ ಬಗ್ಗೆ ಕುತೂಹಲ ಗರಿಗೆದರಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ ನ್ಯೂಸ್ ಡೆಸ್ಕ್ ನಿಂದ, ಹಾಗೆ ಅರವಿಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ, ವಾಯ್ಸ್ ಡಬ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಬಟ್ ಎಕ್ಸಾಕ್ಟ್ಲಿ ಫಿಲ್ಮ್ಗೇನಾ ಪ್ರೋಮೋಗೇನಾ ಎಲ್ಲಿ ವಾಯ್ಸ್ ಡಬ್ ಮಾಡಿದ್ರು, ಈ ರೀತಿ ಗೊಂದಲ ಇರೋದು, ಇದಕ್ಕೇನು ಉತ್ತರ ಸಿಗ್ತಾ ಇದೆ? ಸ್ಮಿತಾ, ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ಅವರು ಈ ಹಿಂದೆ ಕಾಟೇರ ಸಿನಿಮಾ ಏನ್ ಡಬ್ಬ ಆಗಿತ್ತು, ಸೊ ಆ ಸಿನಿಮಾ ಡಬ್ಬಿಂಗ್ ಕೆಲಸಗಳೆಲ್ಲ ಆಗಿದ್ದು ನಾಗರಬಾವಿಯಲ್ಲಿ ಇರುವಂತಹ ಸಾಧು ಕೋಕಿಲ ಸ್ಟುಡಿಯೋದಲ್ಲಿ. ಬಟ್ ಏನಪ್ಪಾ ಅಂತ ಅಂದ್ರೆ 5:15 ಆಲ್ರೆಡಿ ವಾಯ್ಸ್ ಡಬ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಎಲ್ಲಿ ಅನ್ನುವಂತಹ ಸ್ಪಷ್ಟನೆ ಇಲ್ಲ. ಬಿಕಾಸ್ ಸಾಧು ಕೋಕಿಲ ಸ್ಟುಡಿಯೋ ನಾಗರಬಾವಿಯಲ್ಲಿ ಏನಿದೆ ಅದು ಓಪನ್ ಆಗಿದ್ದೆ 7:30ಗೆ, 7:00 ಓಪನ್ ಆಗಿದೆ. ಸೊ ಹಾಗಾಗಿ ದರ್ಶನ್ ಅವರು ಮನೆಯಲ್ಲಿ ಏನಾದ್ರೂ ವಾಯ್ಸ್ ಡಬ್ ಮಾಡಿದ್ರಾ ಅಥವಾ ಸಿನಿಮಾ ಚಿತ್ರೀಕರಣ ಓನ್ಲಿ 50% ಅಷ್ಟೇ ಮುಗ್ದಿರೋದು. ಸೊ ಸಿನಿಮಾ ಮುಗ್ದಿರುವಂತಹ 50% ಚಿತ್ರೀಕರಣ ಏನ್ ಮುಗ್ದಿದೆ ಅದಕ್ಕೇನೆ ವಾಯ್ಸ್ ಡಬ್ ಮಾಡಿದ್ರ, ಅಥವಾ ಈ ಪ್ರೋಮೋ ಮುಖಾಂತರ ಡೆವಿಲ್ ಈಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಟಾಂಗ್ ಕೊಡೋದಿಕ್ಕೆ ಏನಾದ್ರು ಪ್ರೋಮೋಗೆ ಏನಾದ್ರು ವಾಯ್ಸ್ ಡಬ್ ಮಾಡಿದ್ರ, ಈ ರೀತಿಯಾದಂತಹ ಹಲವು ಗೊಂದಲಗಳಿದೆ. ಬಟ್ ಯಾವುದಕ್ಕೂ ಕೂಡ ಸ್ಪಷ್ಟನೆ ಇಲ್ಲ. ಬಟ್ ವಾಯ್ಸ್ ಡಬ್ಬಿಂಗ್ ಆಗಿರೋದಂತೂ ಖಚಿತ ಸ್ಮಿತಾ. ಬಟ್ ಯಾವ ವಿಚಾರಕ್ಕೆ ಅನ್ನುವಂತಹ ಮಾಹಿತಿ ಸ್ಪಷ್ಟವಾಗಿಲ್ಲ. ಆದ್ರೆ ಹೊಸ ವರ್ಷ ಏನು ಪ್ರತಿ ವರ್ಷ ಬರ್ತಾ ಇರುತ್ತಲ್ವಾ, ಸೊ ಅವಾಗೆಲ್ಲ ಕೂಡ ದರ್ಶನ್ ಅವರು ಸಿನಿಮಾ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರನೇ ಮೊದಲನೇ ದಿನವನ್ನ, ಹೊಸ ವರ್ಷದ ಮೊದಲನೇ ದಿನವನ್ನ ಆರಂಭ ಮಾಡ್ತಾರೆ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಕೂಡ, ಬೇರೆ ಕೆಲಸ ಕಾರ್ಯಗಳು, ಪಾರ್ಟೀಸ್ ಏನೇ ಇದ್ರೂ ಕೂಡ ಸ್ವಲ್ಪ ಹೊತ್ತು 1 ಅವರ್ ಆದ್ರೂ ಕೂಡ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟು ಹೊಸ ವರ್ಷದ ಆರಂಭವನ್ನ ಡಬ್ಬಿಂಗ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಅಥವಾ ಸ್ಕ್ರಿಪ್ಟ್ ಚೆಕ್ ಮಾಡೋದಾಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಸಿನಿಮಾ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ಇವತ್ತು ಕೂಡ, ಈ ವರ್ಷವೂ ಕೂಡ 6 ತಿಂಗಳ ಬಳಿಕ ಆಚೆ ಏನ್ ಬಂದಿದ್ದಾರೆ, ಅದಾದ ನಂತರ ಫಸ್ಟ್ ಡೇ ಹೊಸ ವರ್ಷದ ದಿನದಂದು ಡಬ್ಬಿಂಗ್ ಕೆಲಸವನ್ನ ಮಾಡಿದ್ದಾರೆ, ಇದು ಖಚಿತ. ಬಟ್ ಎಲ್ಲಿ ಮಾಡಿದ್ದಾರೆ, ಶೂಟಿಂಗ್ಗೆ ಭಾಗಿಯಾಗಿದ್ದಾರಾ ಅಥವಾ ಪ್ರೋಮೋಗೆ ಡಬ್ ಮಾಡಿದ್ದಾರಾ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ ಸ್ಮಿತಾ. ರೈಟ್, ಸಂಪರ್ಕದಲ್ಲಿರಿ ರೋಜಾ. ಅರವಿಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗೇನು ರಿಸ್ಟ್ರಿಕ್ಷನ್ ಇಲ್ಲ, ಸಿನಿಮಾ ಶೂಟಿಂಗ್ ಅಲ್ಲೂ ಪಾಲ್ಗೊಳ್ಬಹುದು ಅಥವಾ ಬೇರೆ ಚಟುವಟಿಕೆಯಲ್ಲೂ ಪಾಲ್ಗೊಳ್ಬಹುದು. ಈ ಹೈಡ್ ಅಂಡ್ ಸೀಕ್ ಯಾಕೆ ಆಗಿರಬಹುದು? ಮತ್ತೊಂದು, ನೇರವಾಗಿ ಶೂಟಿಂಗ್ ಅಲ್ಲಿ ಭಾಗಿಯಾದ್ರೆ ಈ ಬೆನ್ನು ನೋವಿನ ಕಾರಣ ಏನ್ ಕೊಟ್ಟಿದ್ರು ಬೇಲ್ ಪಡೆದುಕೊಳ್ಳೋ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಅನುಮಾನ ಆಗ್ಬಹುದು. ಹೀಗಾಗಿ ವಾಯ್ಸ್ ಡಬ್ ನಿಂದ ಕೆಲಸ ಪ್ರಾರಂಭನಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಏನು ದರ್ಶನ್ ಅವರು ಒಂದು ಮಧ್ಯಂತರ ಜಾಮೀನು ಪಡ್ಕೊಂಡಿದ್ರು, ಸರ್ಜರಿ ಒಂದು ಕಾರಣ ಹೇಳಿ. ಅದಾದ ನಂತರ ಅವರು ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಮೈಸೂರಿಗೆ ಹೋಗಿದ್ರು. 5ನೇ ತಾರೀಕುವರೆಗೂ ಅವರು ಮೈಸೂರಿನಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಈಗ ಅವರು ಅವರ ಒಂದು ಸಿನಿ ರಂಗದ ಒಂದು ಕೆಲಸಗಳೇನಿರ್ತವೆ ಅದನ್ನ ಪ್ರಾರಂಭ ಮಾಡಿರುವಂಥದ್ದು. ಸದ್ಯ ಇವತ್ತು 5:30ಕ್ಕೆ ಒಂದು ಡಬ್ಬಿಂಗ್ ಕೆಲಸ ಆಗ್ತಾ ಇದೆ, ಪ್ರಾರಂಭ ಆಗಿದೆ ಡೆವಿಲ್ ಚಿತ್ರದ ಅನ್ನುವಂಥ ಮಾಹಿತಿ ಬಂದಿತ್ತು. ಸದ್ಯ ನಾವೀಗ ನಾಗರಬಾವಿಯ ಸಾಧು ಕೋಕಿಲ್ ಅವರ ಒಂದು ಡಬ್ಬಿಂಗ್ ಏನಿದೆ, ಡಬ್ಬಿಂಗ್ ನಡೆಯುವಂತಹ ಸ್ಟುಡಿಯೋ ಇದೆ, ಆ ಸ್ಟುಡಿಯೋ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಹಿಂದೆ ಕೂಡ ಡೆವಿಲ್ನ ಒಂದು ಟೀಸರ್ ಒಂದು ಇಲ್ಲಿ ಶೂಟಿಂಗ್ ಆಗಿತ್ತು, ಅಂದ್ರೆ ಡಬ್ಬಿಂಗ್ ಕೆಲಸ ಕಾರ್ಯಗಳು ಇಲ್ಲಿ ನಡೆದಿದ್ವು ಅನ್ನುವಂತಹ ಮಾಹಿತಿ ಇದೆ. ಅದೇ ಪ್ರಕಾರ ಈ ಹಿಂದೆ ಅಂದ್ರೆ
ದರ್ಶನ್ ಅವರು ಒಂದು ಸಂಪ್ರದಾಯ ಇದೆ, ಹೊಸ ವರ್ಷಕ್ಕೆ ಒಂದು ಕೆಲಸವನ್ನ ಸಿನಿ ಚಿತ್ರರಂಗದ ಕೆಲಸವನ್ನ ಮಾಡಬೇಕು ಅನ್ನುವಂಥ ಸಂಪ್ರದಾಯ ಇದೆ. ಹಾಗೆ ಅವರು ಒಂದು ಅವರ ಹುಟ್ಟು ಹಬ್ಬ ಏನಿದೆ ಫೆಬ್ರವರಿ 16ರಂದು, ಅವತ್ತು ಕೂಡ ಅವರು ಹೊಸ ವರ್ಷದ ಕೆಲಸ ಹಾಗೆ ಒಂದು ಹುಟ್ಟು ಹಬ್ಬದ ದಿನದಂದು ಕೂಡ ಸಿನಿ ರಂಗದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅನ್ನುವಂಥ ಸಂಪ್ರದಾಯ ಇದೆ. ಯಥಾಸ್ಥಿತಿ ಆ ಒಂದು ಮಾಹಿತಿಯನ್ನೆಲ್ಲ ಇವತ್ತು ಕೂಡ ಡೆವಿಲ್ ಚಿತ್ರದ ಒಂದು ಡಬ್ಬಿಂಗ್ ಕಾರ್ಯ ಇಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರು ಇಲ್ಲಿ ಬಂದಿಲ್ಲ ಅನ್ನುವಂಥದ್ದಾಗಿದೆ. ಹಾಗಾದ್ರೆ ದರ್ಶನ್ ಅವರು ಎಲ್ಲಿ ಡಬ್ಬಿಂಗ್ ಮಾಡಿದ್ರು ಅನ್ನುವಂಥದ್ದು. ಮತ್ತೊಂದು ಮೂಲಗಳ ಪ್ರಕಾರ ಬರ್ತಾ ಇರುವಂತಹ ಮಾಹಿತಿ, ಅವರು ಡಬ್ಬಿಂಗ್ ಕೆಲಸಗಳನ್ನ ಇವತ್ತು ಮಾಡಿಲ್ಲ. ಜೊತೆಗೆ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಏನು ದಿನನಿತ್ಯವಾಗಿ ಅವ್ರಿಗೆ ಒಂದು ವೈದ್ಯರು ಹೇಳಿರುವಂತಹ ಒಂದು ಏನು ಆರೋಗ್ಯದ ವ್ಯಾಯಾಮಗಳಿದಾವೆ, ಆ ಒಂದು ವ್ಯಾಯಾಮಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ 5ನೇ ತಾರೀಕು ಏನೋ ಒಂದು ಜಾಮೀನನ್ನ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಏನಿದೆ ಅಲ್ಲಿಂದ ಮೈಸೂರಿನಿಂದ ಅವರು ತೆರಳಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಆಗ ಒಂದು ವೇಳೆ ಅವರು ಡಬ್ಬಿಂಗ್ ಮಾಡ್ತಾರ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ, ಅಥವಾ ಇನ್ನೆಲ್ಲಾದರೂ ಡಬ್ಬಿಂಗ್ ಮಾಡಿದ್ರ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ರೋಜಾ ಹಾಗೆ ಅರವಿಂದ್ ಇಬ್ಬರಿಗೂ ಕೂಡ.